ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ನಮ್ಮ ಮನೆ ಮುಂದ್ಗಡೆ ಒಂದು ಮಿನಿ ತೋಟ ಮಾಡಿದ್ದಾರೆ. ಅದು ನಮ್ಮ ಜಾಗ ಅಲ್ಲ, ಮಾಡ್ಕೊಬಿಟ್ಟವ್ರೆ. ಏನೇನ್ ಗಿಡ ಹಾಕಿದ್ದಾರೆ ಅಂತ ತೋರಿಸ್ತಾರೆ, ಬನ್ನಿ. ಸೊ ಮನೆಗೆ ನೆಂಟರು ಬಂದಿದ್ದಾರೆ, ಅವ್ರಿಗೆ ತೋರಿಸ್ತಾರೆ. ಲೋಳಿ ಇವ್ರಿಗೆ ಗೊತ್ತೇ ಇರ್ಲಿಲ್ಲ. ಲೋಳಿ ಸರ ಇದು ನಾನು ಇದು ಮಕ್ಕಕ್ಕೆ ಹಾಕಿದ್ರೆ ಶೈನಿಂಗ್ ಬರುತ್ತೆ ತಲೆಗೆ. ಅದಕ್ಕೆ ನೀವು ಶೈನಿಂಗ್ ಬಂದಿದ್ಯಾ? ಹತ್ರ ಮೈಕ್ ಹತ್ರ ಇಡ್ಕೋ. ಮಕ್ಕಕ್ಕೆ ಹಾಕಿದ್ರೆ ಶೈನಿಂಗ್ ಬರುತ್ತೆ, ತಲೆಗೆ ಹಾಕಬಹುದು. ತಲೆಗೆ ಹಾಕಂದ್ರೆ ತಲೆ ಶೈನಿಂಗ್ ಬರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಗಾಳಿ ಬರ್ತಾ ಇದೆ, ಸೌಂಡ್ ಹೆಂಗ್ ಬರ್ತಿದೆ ಗೊತ್ತಿಲ್ಲ. ಇದು ಬೆಡ್ತಾರೆ ಗಿಡ, ಬೆಡ್ತಾರೆ ಗಿಡ ಅಂದ್ರೆ ಹೂವನಾ? ಬೆಡ್ತಾರೆ ಹೂವು. ಅದಕ್ಕೆ ಬೇರೆ ಬೇರೆ ಹೆಸರು ಕರೀತಾರೆ, ನಾವು ಬೆಡ್ತಾರೆ. ತೋಟದೊಳಗಡೆ ಹೋಗಿ ಸ್ವಲ್ಪ. ವಯಸ್ಸಾಗಿರೋರೆ ನಿಂತವ್ರು, ಇವಳು ನಿಂತ್ಕೊಳಕಾಯ್ತಿಲ್ಲ. ಸೀಬೆ ಗಿಡ ನೋಡಿ, ಕಾಯಿ ಬಿಟ್ಟೈತೆ. ಎಲ್ಲಿ? ಇಲ್ಲಿ ಕಾಯಿ ಹಣ್ಣು ಬಿಡುತ್ತೆ. ಫಸ್ಟ್ ಕಾಯಿ ಬಿಟ್ಟಾದ್ಮೇಲೆ ಅನ್ಬಿಡೋದು. ಕಾಯಿ ಬಿಡುತ್ತೆ. ಸೀಬೆ ಹಣ್ಣಿನ ಗಿಡ. ನೆಕ್ಸ್ಟ್ ಇದು ಗುಲಾಬಿ ಗಿಡ. ಗುಲಾಬಿ ಗಿಡ. ಆಲೋವೆರಾ ಜಾಸ್ತಿ ಹಾಕಿದ್ದಾರೆ, ಯಾಕಂದ್ರೆ ನಾನು ಡೈಲಿ ಹಾಕ್ತಿದ್ದೆ. ಇದು ದಾಸವಾಳ, ಬಿಳಿ ದಾಸವಾಳ. ಅದು ಒಳ್ಳೇದು. ಏನಕ್ಕೆ? ಅದು ಹೀಟ್ ಆಗುತ್ತಲ್ಲ. ಏನ್ ಹೀಟ್ ಆಗುತ್ತೆ? ಬಾಡಿ ಹೀಟ್ ಆಗುತ್ತಲ್ಲ, ಆಗ ದೋಸೆ ಮಾಡ್ಕೊಂಡು. ದಾಳಿಂಬೆ ಹಣ್ಣಿನ ಗಿಡ ಹಾಕಿದ್ದಾರೆ ನೋಡಿ, ಇಲ್ಲೇ ದಾಳಿಂಬೆ ಇದೆ. ಇಲ್ಲಿ ದಾಳಿಂಬೆ ಗಿಡ. ನಾನು ಅಲ್ವನಮ್ಮ ಬೀಜ ಹಾಕಿದ್ದು? ನೀನೇ ನೋಡಿ, ಇಷ್ಟೊಂದು ಬಿಟ್ಟಿದೆ. ಸೊ ಇಲ್ಲಿಂದ ಇಲ್ಲಿ ತನಕ ಹಾಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಬನ್ನಿ ಈಗ ಈ ಕಡೆ. ನಮ್ಮಪ್ಪ ಮಳೆ ಬರ್ತಿದೆ ಅಂತ ಬರ್ತಿಲ್ಲ, ಕೇಳಿಸ್ತಿರಲ್ಲ. ಇದು ಬಿಸ್ಕೆಟ್ ಹಾಕ್ತಿವಿ ಅಂತ ಕಾಯ್ತಿದೆ. ಬೇಜಾರ ಮಾಡ್ಕೋಬೇಡಿ, ರವಿ ಮಾಮ ಅಲ್ಲೇ ನಿಂತ್ಬಿಟ್ರು, ಬರ್ತಾ ಇಲ್ಲ. ಹೌದಾ? ನೆಕ್ಸ್ಟ್ ಇದ್ಯಾವ ಗಿಡ ನಮ್ಮ? ಅದು ಹೂವಿನ ಗಿಡನೇ. ಅದೇ ಯಾವ ಹೂವಿನ ಗಿಡ? ಹೆಸರು ಬರಲ್ಲ, ಕಣಗ್ಲ ಹೂವು ಅಂತಾರೆ. ಕಣಗ್ಲ ಹೂವು. ಇದು ತುಳಸಿ ಗಿಡ. ಇದು ತುಳಸಿ ಗಿಡ. ನನ್ನ ಹೆಂಡತಿ ಕೇಳಿ ಯಾವ್ದಾದ್ರು ಗಿಡ ಹೆಸರು ಹೇಳ್ತಲ್ಲ. ಅದು ಬೆಳ್ಳೆದಲ್ಲ, ನೀನ್ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ. ಈಗ ಕೇಳು, ನಾನು ತುಳಸಿ ಗಿಡ ಜಾಸ್ತಿ ಹಾಕಿದ್ದೀನಿ. ಇದ್ಯಾವ ಗಿಡ ಸ್ವಾತಿ? ಗೊತ್ತಿದೆ. ದಾಸವಾಳ ಗಿಡ. ಸರಿ, ಕರ್ಕೊಂಡೋಗಿ. ನೆಕ್ಸ್ಟ್ ಯಾವ್ದು ಗಿಡ ಹಾಕಿದ್ಯಾ? ನೋಡಿ, ತುಳಸಿ ಗಿಡ. ಅನ್ನ ಹಾಕ್ಬಿಟ್ಟು ತೋರಿಸ್ತೀವಿ. ನೀವು ಇಲ್ಲಿ ಬಂದ್ಬಿಟ್ಟು ತೋರ್ಸೋದು, ಅಲ್ಲಿ ನಿಂತ್ಕೊಂಡಲ್ಲ. ಇದು ಸೇವಂತಿಗೆ ಹೂವು ನೋಡಿ. ನಾನು ತುಳಸಿನ ಜಾಸ್ತಿ ಹಾಕಿದ್ದೀನಿ. ಮಾಡಿಸಿದ್ರೆ ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆಲ್ಲ. ಗುರುವಾರ ಹಾರ ಮಾಡ್ಬಿಟ್ಟು ಹಾಕ್ತಾರೆ. ಎಲ್ಲಿದೆ ಹೂವು ಗಿಡ? ಗೆಣಸು ಹೂವು ಬಿಟ್ರೆ ತಾನೆ. ಗೆಣಸು ಇನ್ನ ಬಿಟ್ಟಿಲ್ಲ. ಯಾವ ಗೆಣಸು ಇದು? ಸಿಹಿ ಗೆಣಸು. ಸರಿ. ಇದು ಪಪ್ಪಾಯಿ. ಪಪ್ಪಾಯಿನೋ ಪರಂಗಿನೋ ಏನಾದ್ರು ಒಂದ್ ಕಡೆ ಪಪ್ಪಾಯಿ ಅಂತ. ಡೈಲಿ ಬೆಳಗ್ಗೆ ಎದ್ದು ಒಂದೊಂದು ಪಪ್ಪಾಯಿ ತಿಂತಾರೆ. ನಾನು ಎಲ್ಲಿಂದ ಬರಲಿ? ಸ್ವಲ್ಪ ಈ ಕಡೆ ಬರಬೇಕು. ನೀವೇ ಸೈಡ್ ಬನ್ನಿ, ಈ ಕಡೆ ಬನ್ನಿ. ಇದು ನೆಲ್ಲಿಕಾಯಿ ಗಿಡ. ಅಲ್ಲಿ ಬಿಟ್ಟೈತೆ ನೋಡಲ್ಲಿ. ಇಲ್ಲೊಂದೆರಡು ಐತಲ್ಲ, ಅಲ್ಲಿ ಗಂಚಿಲು ಬಿಟ್ಟೈತೆ. ಇದನ್ನು ತಿಂತಾ ಇರಿ, ಹೆಂಗಾಗಿರ್ಬೋದು. ಇಲ್ಲಿ ನೋಡಿ, ಅದು ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ. ಏನೋ ಇಲ್ಲಿ ನೋಡಿ, ಇದು ಇವಳಿಗೆ ಡಿಂಪಲ್ ಬರ್ಲಿ ಅಂತ ನಾಳೆ ಕಲ್ಕಿಲ್ಸಿದ್ಲು, ಅದಕ್ಕೆ ಪಂಚ್ ಹೊಡಿತವಳೆ. ಇದೇನು ಬಟರ್ ಫ್ರೂಟ್ ಏನೋ ಹೇಳ್ತಾರಲ್ಲ. ಇದಾ ಬಟರ್ ಫ್ರೂಟಾ? ಇಲ್ಲಿ ಬಟರ್ ಫ್ರೂಟ್ ಹಾಕಿದ್ಯಾ? ಬಟ್ 4 ವರ್ಷ ಬೇಕು ಅನ್ಸುತ್ತೆ ಬೆಳೆಯೋದು. ಇದು ರಾಮ್ಫಲ. ನಮ್ಮ ಹಳೆ ಮನೆಯಲ್ಲಿ ರಾಮ್ಫಲದ ಗಿಡ ಇತ್ತು, ಇಷ್ಟಿಷ್ಟು ತಪ್ಪ ಬಿಡ್ತಿತ್ತು. ಇದಕ್ಕೇನೋ ಹುಳಗಿಳ ಎಲ್ಲ ಹಾಕಿ ತಿಂದಿದೆ ಅನ್ಸುತ್ತೆ. ಎಲ್ಲಿ ನಮ್ಮ ಅಪ್ಪ ಇವಾಗ ಬಂದೈತೆ ಸೀಬೆಕಾಯಿ ತೋರ್ಸಕ್ಕೆ. ಮುಖ ಕಾಣಿಸ್ತಿಲ್ಲ, ಬೆಳ್ಳಗಿದಾರಲ್ಲ ಕಾಣಿಸ್ತಿಲ್ಲ. ಇದು ಪಲಾವೆಲೆ. ಇದು ಪಲಾವೆಲೆ. ಅದಕ್ಕೆ ಏನಂತ ಹೇಳ್ತಾರೆ? ಹೆಸರೇ ಪಲಾವೆಲೆನಾ? ಇದನ್ನ ಪಲಾವಿಗೆ ಹಾಕಿದ್ರೆ ಘಮನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ, ಅಕ್ಕಿ ಗೂಡು ಕಟ್ಟಿ ಮರಿ ಮಾಡ್ಕೊಂಡು ಹೋಯ್ತೆ. ಯಾವ್ದು? ಗುಂಚಲಕ್ಕಿನಾ? ಗುಂಚಲಕ್ಕಿ ಇದಾ? ಮರಿ ಮಾಡ್ಕೊಂಡು ಹೋಗೈತಾ? ಯಾವ್ದು? ಮಾವಿನಕಾಯಿ ಗಿಡನ ಅದು? ಮಾವಿನೇನಿಂದು. ನೋಡಿ, ನಮ್ಮಮ್ಮ ಈ ಚಿಕ್ಕ ಮನೆಯಲ್ಲಿ ಅಕ್ಕಿ, ನಾಯಿ ಎಲ್ಲದೂ ಕೂಡ ಸಾಕ್ಬಿಟ್ಟಿದೆ. ಇದು ಕಬ್ಬು. ಇಷ್ಟು ಉದ್ದ ಬೆಳೆದೈತೆ, ನನ್ನಂಗೆ ಬೆಳೆದ್ಬಿಟ್ಟೈತೆ. ಅದುವೆ ನಿನ್ನಂಗೆ ಬೆಳೆದ್ಬಿಟ್ಟು ನಮ್ಮಮ್ಮ ಅವ್ರಿಗೆ ಅವರೇ ಐಟ್ ಅನ್ಕೋತವ್ರೆ.
ನೋಡಿ ಕಬ್ಬಾಯ್ತು. ಕಬ್ಬಾಯ್ತು. ಡಿಂಪಲ್ ಏನಾದ್ರು ಬೇಕು ಅಂದ್ರೆ ಬನ್ನಿ, ಇಲ್ಲಿ 4 ಕಲ್ ಕಿಲ್ಸಿದ್ಲು. ಕರ್ಬೇವಿನ ಸೊಪ್ಪಿನ ಗಿಡ ಅದು ಇವಾಗ ಹಾಕಿರೋದು ಅದು. ತೆಗಿತೀನಿ. ಕರ್ಬೇವಿನ ಸೊಪ್ಪು ಆದ್ರೆ ಸೊಪ್ಪಿಲ್ಲ, ಎಲ್ಲ ಕುಯ್ಕೊಂಡಿದೀವಿ. ಎಲ್ಲ ಕುಯ್ಕೊಂಡಿದೆ. ಒಂದ್ ಸ್ವಲ್ಪನಾದ್ರೂ ಬಿಡ್ಬೇಕಲ್ವೇನಮ್ಮ. ಇದು ಶೋ ಗಿಡ, ಇದು ಹೂವು ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಇದಾ ಶೋ ಗಿಡನಾ? ಇವೆಲ್ಲ ಸೇವಂತಿಗೆ ಗಿಡ. ಇದೆಲ್ಲ ಸೇವಂತಿಗೆ ಗಿಡನಾ? ಹಾ, ಬಂದೆ. ಇಲ್ಲೊಂದು ತುಳಸಿ ಗಿಡ ಇದೆ, ಹೇಳಿದ್ನಲ್ಲ ಅವಾಗ್ಲೇ. ಗುರುವಾರ ರಾಘವೇಂದ್ರ ಸ್ವಾಮಿಗೆ ಹಾರ ಮಾಡಿ ಹಾಕ್ತಾರೆ. ಜಾಸ್ತಿ ತುಳಸಿ ಗಿಡ ಹಾಕಿದ್ದಾರೆ. ಏನೋ ಕೇಳ್ಕೊಂಡಿರ್ತಾರೆ, ಅದಕ್ಕೆ ಹಾಕ್ತಾ ಇದಾರೆ. ಇಲ್ಲಿ ನೋಡಿ ಪರಂಗಿ ಹಣ್ಣು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇಷ್ಟು ಜಾಗದಲ್ಲೇ ತುಂಬಾ ಗಿಡ ಬೆಳೀತೈತೆ. ದೊಡ್ಡ ಜಾಗ ಅಲ್ಲ, ಚಿಕ್ಕ ಜಾಗದಲ್ಲಿ. ಯಾವ ಸೊಪ್ಪು ಇದಾ? ಯಾವ ಸೊಪ್ಪು ಇದೆ? ಹೆಸರೇನು? ಚಿಲ್ಕಿ ಸೊಪ್ಪು. ಚಿಲ್ಕಿ ಅಂದ್ರೆ ಚಿಲ್ಕೆ ಸೊಪ್ಪು ಆದ್ರೆ ಹೆಸರೇ ಒಳ್ಳೇದಾ? ಏನಕ್ಕೆ ಒಳ್ಳೇದು? ತಿನ್ಬೇಕು, ಒಳ್ಳೇದು. ತಂಪು ತಂಪಾ? ಎಲ್ಲ ತಂಪು. ಇದು ತಂಪು. ನರ್ವಿಸ್ ಸ್ಮೆಲ್ ಚೆನ್ನಾಗಿರುತ್ತೆ. ಇದು ನನ್ನ ಹೆಂಡತಿ ಕೇಳಿದ್ರೆ ಹೇಳ್ತಿರ್ಲಿಲ್ಲ. ತೋರ್ಸು ನರ್ವಿಸ ಯಾವ್ದು, ತೋರ್ಸ್ಬಾ. ಇಲ್ಲಿ ಅಲ್ಲಿ ಗಿಡ ತೋರಿಸ್ಬಾ ಅಂತ ಹೇಳಿದ್ದು. ಎಲ್ಲಿ? ಹಾ, ಯಾವಾಗ MBBS ಮಾಡಿದ್ದು ನೀವು? ಹೇಳಿದ್ನಲ್ಲ, ಡಿಂಪಲ್ ಕಾಣಿಸ್ತೈತಾ? ಇವಳೆ 4 ಕಲ್ ಕೇಳಿಸಿದ್ಲು, ಡಿಂಪಲ್ ಆಗಿದೆ. ನೆಕ್ಸ್ಟ್ ಇನ್ಯಾವ್ದಾರು ಗಿಡ ತೋರ್ಸದ್ ಮರ್ತ್ವಾ? ಇನ್ಯಾವುದಿಲ್ಲ, ದಾಸವಾಳ ಗಿಡನೇ ಒಂದೆಲ್ಗ ಅದು. ಅಲ್ಲಿ ಕೆಳಗಡೆ ಇರೋದಾ? ಇದೇನಿಗೆ ಒಳ್ಳೇದು? ಅದು ಒಳ್ಳೇದು, ಅದು ಕಣ್ಣಿಗೆಲ್ಲ ಒಳ್ಳೇದು. ತಂಪು. ಅದು ತಿಂದ್ರೆ ರೀಲ್ಸ್ ಚೆನ್ನಾಗಿ ಮಾಡ್ಬೋದು. ಇವಳೆ ಡಿಂಪಲ್ ಬುದ್ಧಿ ನೆನಪಿನ ಶಕ್ತಿ ಬರುತ್ತೆ ಅದು. ಇದು ಅದೇ ನೆನಪಿನ ಶಕ್ತಿ ಬರುತ್ತೆ, ಡೈಲಾಗ್ ಎಲ್ಲ ಚೆನ್ನಾಗಿ ನೆನಪಿರುತ್ತೆ. ಇಲ್ಲಿ ಅದು ತುಂಬೆ ಗಿಡ. ಯಾವ್ದು ಹೇಳಿ? ಇದು ಬೆಳಿದ್ದು. ಇದನ್ನ ಗಣಪತಿ ಹಬ್ಬಕ್ಕೆ ಜಾಸ್ತಿ ಯೂಸ್ ಮಾಡ್ತಾರ. ಗಣಪತಿಗೆ ನೋಡಿ, ಈ ತರ ಡಿಸ್ಟರ್ಬ್ ಬರ್ತಿರುತ್ತೆ ಬ್ಯಾಕ್ ಗ್ರೌಂಡು. ನೆಕ್ಸ್ಟು ಸೀಬೆಹಣ್ಣು ಮರ ತೋರಿಸ್ತು, ದಾಳಿಂಬೆ ಮರ ತೋರಿಸ್ತು, ಗುಲಾಬಿ ಗಿಡ ತೋರಿಸ್ತು, ಅಲೋವೆರಾ ಎಲೆಬೀಲ್ ತೋರಿಸಿಲ್ಲ. ಬರ್ಲಿ ಅಂತ ಬರೀ ಆಲೂವೆರಾನ ಹಾಕೊಂಡವ್ರು. ಹೌದು, ತಡಿ ನಾನು ಬರ್ತೀನಿ ಡಿಂಪಲ್ಗೆ. ಇದು ಯಾವ ಗಿಡ ಅಂತ ಹೇಳಮ್ಮ? ಎಲೆ. ಇದಾ? ವಿಳೆದೆಲೆ. ಇದು ದಾಸವಾಳದ ಗಿಡ. 7-8 ತರದ ದಾಸವಾಳ ಐತೆ. ಇದು ಬರ್ಲುಕಡ್ಡಿ. ಕ್ಲೀನ್ ಮಾಡಕ್ಕೆ ಇವಳೊಂದು ಟ್ರಿಕ್ ಹೇಳ್ಕೊಟ್ಲು, ಆಯ್ತಾ? ಗಾಡಿ ಏನಾದ್ರು ಸ್ಕ್ರಾಚ್ ಆಗಿದ್ರೆ ಕೋಲ್ಗೇಟ್ ಹಾಕಿ ಉಜ್ಜಿದ್ರೆ ಹೋಗುತ್ತಂತ. ಕೋಲ್ಗೇಟ್ ಹಾಕಿದ್ರೆ, ಕೋಲ್ಡ್ ವಾಟರ್ ಹಾಕಿ. ಅದು ರೆಡ್ ಕಲರ್ ಗಾಡಿಗೆ ಕೋಲ್ಗೇಟ್ ಹಾಕ್ಬಿಟ್ಟು ಹೋಗ್ಸಿದ್ರಂತೆ. ಬುದ್ಧಿವಂತೆ ಅವಳು. ಇಷ್ಟೇ ನಮ್ಮ ತೋಟ ಚಿಕ್ಕದಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ವೆದರು ಕೂಡ ಚೆನ್ನಾಗಿದೆ. ಒಳ್ಳೆ ಟೈಮಲ್ಲಿ ತೋರಿಸ್ತಿದೀವಿ ತೋಟ ಹೇಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ನಮ್ಮ ಅಮ್ಮ ಹಾಕಿರೋ ತೋಟ ಕಮೆಂಟಲ್ಲಿ ತಿಳಿಸಿ. ಖುಷಿ ಪಟ್ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾರೆ. ಎಲ್ಲಿ ಇವೆಲ್ಲ ನಮ್ಮ ಅಮ್ಮ ಹೇಳ್ತಾನೆ ಇಲ್ಲ. ದೊಡ್ಡ ಪತ್ರೆ ಅದೇ ಇಲ್ಲೆಲ್ಲ ಐತಲ್ಲ, ಇಲ್ಲಿ ದೊಡ್ಡ ಪತ್ರೆ. ಇದು ಚಟ್ನಿ ಮಾಡ್ತಾರೆ. ಇನ್ನೇನು ಮಾಡಲ್ವಾ? ಬಿಡು, ಕೈ ಬಿಡು, ತೋರಿಸ್ತೀನಿ ಹಂಗೆ. ಇದು ದೊಡ್ಡ ಪತ್ರೆ. ಹೂವ ಇದು ಗೊಬ್ಬರ ಆಗುತ್ತಲ್ಲ, ಅದಕ್ಕೆ ಈ ಕಡೆ ಹಾಕ್ತಾರೆ. ಡೈಲಿ ಪೂಜೆಗೆ ದಾಸವಾಳದ ಹೂವ. ಮತ್ತೆ ಇವಳು ಜಾಸ್ತಿ ಟಿಪ್ಸ್ ಕೊಡ್ತಿರ್ತಾಳೆ ಅವಾಗ. ಇಷ್ಟೇ ನಮ್ಮ ತೋಟ. ನೋಡಿ ಇಲ್ಲಿಂದ ಕಾಣಿಸ್ತಿದ್ಯಲ್ಲ, ಇಷ್ಟೇ. ಇಲ್ಲೊಂದು ದಾಳಿಂಬೆ ಗಿಡ. ಅದು ನಮ್ಮ ಹೆಸರಲ್ಲೇ ಇಲ್ಲ ಮೊದಲು, ಆಮೇಲೆ ನಿಮ್ಮ ಹೆಸರಿಗೆ ಬರೋಣ. ಗೌರ್ಮೆಂಟ್ ಜಾಗ ಇದು. ಖಾಲಿ ಇದೆಯಲ್ಲ ಅಂತ ಹಾಕೊಂಡಿರೋದು. ಹೌದಾ? ಇದೇ ನಮ್ಮ ಮನೆ. ಆಯ್ತಲ್ಲ, ಸರಿ. ನಾಯಿಗೆ ಬಿಸ್ಕೆಟ್ ಹಾಕಿ ಅವಾಗ್ಲಿಂದ ನೋಡ್ತಿದ್ದೆ ಪಾಪ. ಸೊ ಅಷ್ಟೇ. ಇದಾದ್ಮೇಲೆ ಗೇಮ್ ಆಡ್ಸೋಣ ಅಂತಿದೀವಿ. ಗೇಮ್ ಆಡಿಸ್ಬಿಟ್ಟು ಹೆಂಗಿತ್ತು ಅಂತ ಹೇಳಿ. ಗೇಮ್ ಕೂಡ ಅಲ್ವಮ್ಮ? ಆಡ್ತೀಯಲ್ಲ ಚೆನ್ನಾಗಿ? ಚೆನ್ನಾಗಿ ಆಡಿ. ಡಿಂಪಲ್ ಬೇಕು ಅಂದ್ರೆ ಇವಳ ತರ 4 ಕಲ್ ಕೇಳಿಸ್ಬಿಡಿ. ಇವಳ ತರ ನೋಡಿ ಹೆಂಗ್ ಕ್ಯಾಚ್ ಹಾಕತ್ತಿದ್ದು. ಅಲ್ಲೊಂದು ಗಿಡ ಐತೆ ನೋಡಿ ಇಲ್ಲಿ. ಇದು ಶೋ ಗಿಡ. ಇದು ತುಂಬಾ ವರ್ಷದಿಂದ ಐತೆ. ನಾವು ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾಗ್ಲಿಂದನೂ ಈ ಗಿಡ ಐತೆ. ಸೊ ಸಿಗೋಣ ಗೇಮ್ ಮಾಡ್ಬೇಕಿದ್ರೆ ಅಲ್ಲಿ ತನಕ. ಹಿಂಗ ಅನ್ನು ಗೇಮ್ ಮಾಡ್ತಿರ್ತೀಯ. ಇವತ್ತು ನನ್ನ ಫ್ಯಾಮಿಲಿಗೆ ಒಂದು ಚಾಲೆಂಜ್ ಕೊಡ್ತಿದ್ದೀನಿ. ಇಲ್ಲಿರೋ ಕಾರ್ಡ್ ಮೇಲೆ ಇಟ್ಟಾಕಿರ್ತಾರೆ. ಇಲ್ಲಿಂದ ಪಾಸ್ ಮಾಡ್ಕೊಂಡು ಲಾಸ್ಟಿಗೆ ನಮ್ಮ ಅಪ್ಪನ ಹತ್ರ ಹೋಗ್ಬೇಕು. ಇಲ್ಲಿಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿ ಇಲ್ಲೆಲ್ಲ ಇಟ್ಟಾಕ್ಬಿಟ್ಟಿದೆ. ಅದೆಲ್ಲ ತುನಿಬಾರ್ದು, ನೀಟಾಗಿ ಒರೆಸ್ಬೇಕು. ಓಕೆ, ಸ್ಟಾರ್ಟ್ ಮಾಡಮ್ಮ.
ಓ ಅರ್ಧ ಕೆಜಿ ಚೆಲ್ತು. ಹೋಯ್ತು ಬುಕ್ಕಕ್ಕೆ ಹಾಕಿದ್ರು. ಹೋಯ್ತು ಇನ್ನೇನೈತಿ ಇಲ್ಲಿ. ಹ್ಞೂ ಎಲ್ಲ ಹೋಯ್ತಲ್ಲಿ. ಇಟ್ಟೇ ಇಲ್ಲ ಅಲ್ಲಿ, ಮುಗ್ದೆ ಹೋಯ್ತು. ಹಾಕು. ಹ್ಞೂ ಓ ಎರ್ಚಿ ಎಲ್ಲಿ ಹೋಯ್ತು. ಹಾಕಿ ನೀವೇ ಅವ್ರಿಗೆ ಮತ್ತೆ ಇವಾಗ. ಹ್ಞೂ ಎಷ್ಟು ಚೆನ್ನಾಗಿ ಆಡ್ತವ್ರೆ. ಉರುಬ್ಬಿಡೆ. ಇಟ್ಟಾಕೆ ನೀಟಾಗಿ ಹಾಕೆ ನೀಟಾಗಿ. ಓ ವಾವ್ ಸಾಕಾಗ ಬಂದು. ಹ್ಞೂ ಬನ್ನಿ ಕಂಟಿನ್ಯೂ ಮಾಡಿ ನಿಮ್ಮಿಂದ ಅವ್ರಿಗೆ. ಇಲ್ಲ ಯಾಕೆ ಇವಾಗ ಹೆಂಗ್ ಹಾಕ್ಬೇಕು ಅಂದ್ರೆ ನಿಮ್ಗಿಂತ ಜಾಸ್ತಿ ಹೋಗ್ಬೇಕು. ಹಾಕಿ ಓ ಹಾಕು ಇವ್ರದ್ದು ಹೋಯ್ತು. ಇವಾಗ ಹಾಕಕ್ ಬರಲ್ಲ ಅವ್ರಿಗೆ. ಹೆಂಗ್ ಹಾಕ್ಬೇಕು ಅಂದ್ರೆ ನಗಾಡಿದ್ರೆ ಓ ಏನು ಉಳಿತಲ್ಲಿ ಏನು ಇಲ್ಲ. ಒರೆಸ್ಕೊತವ್ರೆ. ಓ ಹೋಯ್ತು ಅರ್ಧಕ್ಕೆ. ಓ ಆಯ್ತು ಸಖತ್ತಾಗಿ ಆಡಿದ್ರು ಗೇಮ್ನ. ಇದನ್ನ ಕ್ಲೀನ್ ಮಾಡೋದೇ ಯಾವಾಗಿರೋದು. ಹೆಂಗಿತ್ತು ಗೇಮು? ಕ್ಲೀನ್ ಮಾಡೋದು ಇಲ್ಲಿ ಇದಲ್ಲ ಹಿಂದೆ ಇದಲ್ಲ ಅವಳ ಡ್ಯೂಟಿ ಓದ್ಲು. ಹ್ಞೂ ಬನ್ನಿ ಹೋಲಿ ಸಾಕು. ಚೆನ್ನಾಗಿತ್ತ ಗೇಮು? ಒರೆಸ್ಕಲಿ ಈ ಕಡೆ ಬಂದ್ಬಿಡಿ. ಗೇಮ್ ಎಲ್ಲ ಆದ್ಮೇಲೆ ತಿನ್ನೋದಕ್ಕೆ ಕಬಾಬು. ಈ ಪೀಸ್ ನಮ್ಮಮ್ಮ ತಿಂತಾರೆ. ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಅಂತಪ್ಪ. ಇದು ಮಟನ್ ಗ್ರೇವಿ ಬಿಸಿ ಮಾಡಬೇಕು. ಚಾಪ್ಸ್ ಥರ. ಈ ಕಡೆ ಗೀ ರೈಸು. ಸೊ ಇಷ್ಟು ಮಾಡಿದ್ದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ಇದೊಂಥರ ಡೈಲಿ ಪ್ರತಿನಿತ್ಯ ಏನಾಗುತ್ತೆ ಆ ಥರ ಇತ್ತು. ಭಾನುವಾರ ಆಗಿದ್ರಿಂದ ಗೆಸ್ಟ್ಗಳು ಬಂದಿದ್ರು. ಹಾಗೆ ನಮ್ಮ ಮಿನಿ ತೋಟನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.